ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಸಿ. ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ 10ನೇ ತರಗತಿಯ ಅಲಂಕಾರಗಳನ್ನು ಅಭ್ಯಾಸ ಮಾಡುವಾಗ ಅಲಂಕಾರಗಳಲ್ಲಿ ಶಬ್ದಾಲಂಕಾರಗಳನ್ನು, ಅರ್ಥಾಲಂಕಾರದಲ್ಲಿ ಬರುವಂತಹ ಉಪಮಾಲಂಕಾರವನ್ನು ನಾವು ಅಭ್ಯಾಸ ಮಾಡಿದ್ವಿ. ಈ ದಿನದ ತರಗತಿಯಲ್ಲಿ ರೂಪಕಾಲಂಕಾರವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ರೂಪಕಾಲಂಕಾರ ಅಲಂಕಾರಗಳಲ್ಲಿ ಬರುವಂತಹ ಅತ್ಯಂತ ಮುಖ್ಯವಾದ ಅಲಂಕಾರಗಳಲ್ಲಿ ಉಪಮಾಲಂಕಾರ ಮೊದಲನೇದು, ಎರಡನೇ ಅಲಂಕಾರ ರೂಪಕ ಅಲಂಕಾರ. ಇಲ್ಲಿ ರೂಪಕ ಅಲಂಕಾರ ರೂಪ ಒಂದರ ತರನೇ ಒಂದು ಇರುವಂಥದ್ದು ರೂಪಕ ಅಲಂಕಾರ. ಇಲ್ಲಿ ಒಂದು ಉದಾಹರಣೆಯನ್ನ ನೋಡೋಣ ಮಕ್ಕಳೇ. ರೂಪಕಾಲಂಕಾರದಲ್ಲಿ ಒಂದು ಉದಾಹರಣೆಯನ್ನ ನೋಡಿ ಆ ನಂತರ ನಾನು ವ್ಯಾಖ್ಯೆಯನ್ನ ಹೇಳೋದನ್ನ ಪ್ರಯತ್ನ ಮಾಡ್ತೀನಿ. ವಿಶ್ವೇಶ್ವರಯ್ಯನವರು ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದರು. ವಿಶ್ವೇಶ್ವರಯ್ಯನವರು ಶಿಕ್ಷಣವು ಸಂಜೀವಿನಿ ಎಂಬುದನ್ನ ಅರಿತಿದ್ದರು. ವಿಶ್ವೇಶ್ವರಯ್ಯನವರು ಶಿಕ್ಷಣವು ಸಂಜೀವಿನಿ, ಶಿಕ್ಷಣವು ಸಂಜೀವಿನಿ. ಶಿಕ್ಷಣ ಅನ್ನುವಂಥದ್ದು ಈ ರೂಪಕಾಲಂಕಾರದಲ್ಲಿ ಉಪಮೇಯ ಆಗುತ್ತೆ, ಸಂಜೀವಿನಿ ಅನ್ನುವಂಥದ್ದು ಉಪಮಾನ ಆಗುತ್ತೆ. ಶಿಕ್ಷಣ ಅನ್ನುವಂಥದ್ದು ವರ್ಣಿ ಆಗುತ್ತೆ, ಸಂಜೀವಿನಿ ಅನ್ನುವಂಥದ್ದು ಅವರ್ಣಿ ಆಗುತ್ತೆ. ಇಲ್ಲಿ ಲೇಖಕರು ಶಿಕ್ಷಣ ಅನ್ನೋದನ್ನ ಯಾವುದಕ್ಕೆ ಆಧಾರವಾಗಿಟ್ಟುಕೊಂಡು, ಯಾವುದನ್ನ ಆಧಾರವಾಗಿ ಮಾನವಾಗಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಸಂಜೀವಿನಿ ಅನ್ನುವಂಥದ್ದನ್ನ ಮಾನವಾಗಿ ಇಟ್ಕೊಂಡು ಶಿಕ್ಷಣ ಅನ್ನುವಂಥದ್ದನ್ನ ವರ್ಣಿಸ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಉಪಮೇಯ ಆಗುತ್ತೆ, ಸಂಜೀವಿನಿ ಅನ್ನುವಂಥದ್ದು ಉಪಮಾನ ಆಗುತ್ತೆ. ಉಪಮೇಯ ಶಿಕ್ಷಣ, ಉಪಮಾನ ಸಂಜೀವಿನಿ. ಇಲ್ಲಿ ಉಪಮಾನವಾದ ಶಿಕ್ಷಣಕ್ಕೂ ಉಪಮಾನ ಮಕ್ಕಳೇ, ಇದನ್ನ ಉಪಮೇಯ ಅಂತ ಮಾಡ್ಕೋಬೇಕು. ಉಪಮೇಯವಾದ ಶಿಕ್ಷಣಕ್ಕೂ ಉಪಮಾನವಾದ ಸಂಜೀವಿನಿ ಎಂಬುದಕ್ಕೂ ಅಭೇದತೆಯನ್ನು, ಭೇದ ಅಂದ್ರೆ ಎರಡು, ಅಭೇದ ಅಂದ್ರೆ ಒಂದು. ಅಂದ್ರೆ ಇಲ್ಲಿ ಉಪಮೇಯ ಉಪಮಾನ ಎರಡೂ ಕೂಡ ಒಂದು ಅಭೇದತೆಯನ್ನ ಕಲ್ಪಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಎಂತಹ ಅಲಂಕಾರ? ರೂಪಕಾಲಂಕಾರ. ವಿದ್ಯಾರ್ಥಿಗಳಲ್ಲಿ ರೂಪಕಾಲಂಕಾರದಲ್ಲಿ ಉಪಮೇಯ ಮತ್ತೆ ಉಪಮಾನ ಇವೆರಡರ ಮಧ್ಯದಲ್ಲಿ ಅಭೇದತೆ ಇರೋದ್ರಿಂದ, ಎರಡಕ್ಕೂ ಅಭೇದತೆಯನ್ನ ಕಲ್ಪಿಸೋದ್ರಿಂದ ಇವುಗಳನ್ನ ನಾವು ಏನಂತ ಕರಿತೀವಿ? ರೂಪಕಾಲಂಕಾರ ಅಂತಂದು ಕರಿತೀವಿ. ಉಪಮೇಯವಾದ ಶಿಕ್ಷಣಕ್ಕೂ ಉಪಮಾನವಾದ ಸಂಜೀವಿನಿ ಎಂಬುದಕ್ಕೂ ಅಭೇದತೆಯನ್ನ, ಅಭೇದ ಅಂದ್ರೆ ಗೊತ್ತಾಗುತ್ತಲ್ಲ ಮಕ್ಕಳೇ, ಒಂದೇ ಅನ್ನುವಂಥದ್ದು, ಏಕತೆ ಅನ್ನುವಂಥದ್ದು, ಅಭೇದತೆಯನ್ನು ಕಲ್ಪಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಎಂತ ಅಲಂಕಾರ? ರೂಪಕ ಅಲಂಕಾರ. ಮುಂದಿನ ಉದಾಹರಣೆಯನ್ನ ನೋಡೋಣ. ಮಾರಿಗೆ ಔತಣವಾಯಿತು ನಾಡಿನ ಭಾರತವು. ಮಾರಿಗೆ ಔತಣವಾಯಿತು ನಾಡಿನ ಭಾರತವು. ಮಾರಿಗೆ ಔತಣವಾಯಿತು ನಾಡಿನ ಭಾರತವು. ಇಲ್ಲಿ ಮಾರಿಗೆ ಔತಣ, ನಾಡಿನ ಭಾರತ. ನಾಡಿನ ಭಾರತ ಅನ್ನುವಂಥದ್ದು ಉಪಮೇಯವಾಗುತ್ತೆ, ಮಾರಿಗೆ ಔತಣ ಅನ್ನುವಂಥದ್ದು ಉಪಮಾನವಾಗುತ್ತೆ. ಇಲ್ಲಿ ಇದು ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ, ಕುಮಾರವ್ಯಾಸ ರಚಿಸಿರುವಂತಹ ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಬರುವಂತಹ ವಾಕ್ಯ ಇದು. ನಾಡಿನ ಭಾರತ ಅಂದ್ರೆ ಮಹಾಭಾರತ ಯುದ್ಧ. ಮಹಾಭಾರತ ಯುದ್ಧ ಅನ್ನುವಂಥದ್ದು ಮಾರಿಗೆ ಔತಣವಾಗುತ್ತೆ. ಅಂದ್ರೆ ಇಲ್ಲಿ ಯುದ್ಧದಲ್ಲಿ ಆಗುವಂತಹ ಸಂಘಟನೆಗಳನ್ನ ಯಾವುದಕ್ಕೆ ಹೋಲಿಸಿದರೆ? ಚಂಡಮಾರಿಯ ಔತಣಕ್ಕೆ, ಮಾರಿಯ ಔತಣಕ್ಕೆ ಹೋಲಿಸಿದರೆ. ಹಾಗಾಗಿ ಉಪಮೇಯ ನಾಡಿನ ಭಾರತ, ಉಪಮೇಯ
ಮಾರಿಯ ಔತಣ. ಮಾರಿ ಚಂಡಮಾರಿ ನರಬಲಿಯನ್ನು ಪಡೆದು ಹೇಗೆ ಔತಣವನ್ನ ಮೃಷ್ಟಾನ್ನ ಭೋಜನವನ್ನ ತಿಂದಳೋ ಅಂತಹ ಮಾರಿಯ ಔತಣಕ್ಕೆ ಕಲ್ಪಿಸಿರೋದ್ರಿಂದ, ಅಂದ್ರೆ ಎರಡಕ್ಕೂ ಅಭೇದತೆಯನ್ನ ಕಲ್ಪಿಸಿರೋದ್ರಿಂದ ಇಲ್ಲಿ ಉಪಮೇಯವಾದ ನಾಡಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದತೆಯನ್ನು ಕಲ್ಪಿಸಿ ವರ್ಣಿಸಲಾಗಿದೆ. ಉಪಮೇಯವಾದ ನಾಡಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದತೆಯನ್ನು ಕಲ್ಪಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಎಂತ ಅಲಂಕಾರ? ರೂಪಕ ಅಲಂಕಾರ. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ರೂಪಕ ಅಲಂಕಾರದಲ್ಲಿ ಲಕ್ಷಣವನ್ನ ಸರಿಯಾಗಿ ನೆನ್ಪಿಟ್ಕೊಳ್ರಿ. ಉಪಮೇಯ ಮತ್ತು ಉಪಮಾನ ಎರಡಕ್ಕೂ ಅಭೇದತೆಯನ್ನ ಕಲ್ಪಿಸಿದ್ರೆ ಅಥವಾ ಅಭೇದತೆಯನ್ನ ರೂಪಿಸಿದ್ರೆ ಅಂತಹ ಅಲಂಕಾರವನ್ನ ನಾವು ರೂಪಕ ಅಲಂಕಾರ ಅಂತಂದು ಕರಿತೀವಿ ಮಕ್ಕಳೇ. ಮಕ್ಕಳೇ, ರೂಪಕ ಅಲಂಕಾರಕ್ಕೆ ಇನ್ನೊಂದೆರಡು ಉದಾಹರಣೆಗಳನ್ನ ನೋಡೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸಂಕಲ್ಪ ಗೀತೆಯಲ್ಲಿ ಬಂದಿರುವಂತಹ ವಾಕ್ಯ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಇಲ್ಲಿ ಪ್ರೀತಿ ಅನ್ನುವಂಥದ್ದು ಉಪಮೇಯ ಆಗುತ್ತೆ, ಹಣತೆ ಅನ್ನುವಂಥದ್ದು ಉಪಮಾನ ಆಗುತ್ತೆ. ಅಂದ್ರೆ ಇಲ್ಲಿ ಹಣತೆ ಅನ್ನೋದು ಹೇಗೆ ಜಗತ್ತಿಗೆ ಬೆಳಕನ್ನ ಕೊಡುತ್ತೋ ಹಾಗೆ ಪ್ರೀತಿ ಅನ್ನುವಂಥದ್ದು ಮಾನವ ಜೀವನದಲ್ಲಿ, ಮನುಷ್ಯ ಜೀವನದಲ್ಲಿ ಅತ್ಯಂತ ಮುಖ್ಯ ಅನ್ನುವಂಥದ್ದನ್ನ ಇಲ್ಲಿ, ಅಂದ್ರೆ ಮನುಷ್ಯ ಬದುಕಬೇಕು ಅನ್ನೋಂತಂದ್ರೆ ಪ್ರೀತಿ ಅನ್ನುವಂತಹ ಬೆಳಕು ಬೇಕು ಅನ್ನುವಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇರೋದು. ಪ್ರೀತಿ ಅನ್ನುವಂಥದ್ದು ಉಪಮೇಯ, ಹಣತೆ ಅನ್ನುವಂಥದ್ದು ಉಪಮಾನ. ಇವೆರಡನ್ನೂ ಕೂಡ ಉಪಮೇಯವಾದ ಪ್ರೀತಿಯನ್ನು, ಉಪಮಾನವಾದ ಹಣತೆಯನ್ನು ಎರಡರ ಮಧ್ಯೆ ಅಭೇದವನ್ನು ಕಲ್ಪಿಸಿ ಹೇಳಿರೋದ್ರಿಂದ ಇದು ರೂಪಕ ಅಲಂಕಾರ. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ. ಇಲ್ಲಿ ವಿದ್ಯಾರ್ಥಿ ಅನ್ನುವಂಥದ್ದು ಉಪಮೇಯವಾಗುತ್ತೆ, ರತ್ನ ಅನ್ನುವಂಥದ್ದು ಉಪಮಾನ ಆಗುತ್ತೆ. ರತ್ನ ಅನ್ನುವಂಥದ್ದು ಎಷ್ಟು ಶ್ರೇಷ್ಠವೋ ಹಾಗೆ ವಿದ್ಯಾರ್ಥಿಯು ಕೂಡ ಒಂದು ಉತ್ತಮ ವಿದ್ಯಾರ್ಥಿ ಶಾಲೆಯಲ್ಲಿ ಅತ್ಯಂತ ಶ್ರೇಷ್ಠ, ಅಥವಾ ಸಮಾಜದಲ್ಲಿ, ದೇಶದಲ್ಲಿ ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಮಹತ್ವವಾದದ್ದು ಅಂತ ಹೇಳುವಂಥದ್ದು. ವಿದ್ಯಾರ್ಥಿ ಅನ್ನುವಂಥದ್ದು ಉಪಮೇಯ, ರತ್ನ ಅನ್ನುವಂಥದ್ದು ಉಪಮಾನ. ಉಪಮೇಯವಾದ ವಿದ್ಯಾರ್ಥಿ ಮತ್ತು ಉಪಮಾನವಾದ ರತ್ನ ಇವೆರಡು ಒಂದೇ ಎಂದು ಹೇಳಿರೋದ್ರಿಂದ ಇದು ಎಂತಹ ಅಲಂಕಾರ? ರೂಪಕ ಅಲಂಕಾರ. ಮನೆ, ಮಂತ್ರಾಲಯ. ಮನೆ ಅನ್ನುವಂಥದ್ದು ಉಪಮೇಯ, ಮಂತ್ರಾಲಯ ಅನ್ನುವಂಥದ್ದು ಉಪಮಾನ. ಹಾಗಾಗಿ ಉಪಮೇಯವಾದ ಮನೆ, ಉಪಮಾನವಾದ ಮಂತ್ರಾಲಯ ಇವೆರಡೂ ಒಂದೇ ಎಂದು ಹೇಳಿರೋದ್ರಿಂದ, ಇವೆರಡರ ಮಧ್ಯದಲ್ಲಿ ಅಭೇದತೆಯನ್ನ ರೂಪಿಸಿ ಹೇಳಿರೋದ್ರಿಂದ ಇದು ರೂಪಕ ಅಲಂಕಾರ. ಮಕ್ಕಳು, ನಿಮಗೆಲ್ಲರಿಗೂ ರೂಪಕ ಅಲಂಕಾರ ಅರ್ಥ ಆಗಿದೆ ಅಂತಂದು ಭಾವಿಸ್ತಾ ಮುಂದಿನ ವ್ಯಾಕರಣಾಂಶವನ್ನ ನೋಡೋಣ. ಮಕ್ಕಳೇ, ದೃಷ್ಟಾಂತ ಅಲಂಕಾರವನ್ನ ಪರಿಚಯಿಸಿಕೊಳ್ಳೋಣ. ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯ ಮೂಲಕ ನೋಡೋಣ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲಿ ಇರುವಂತಹ ಎರಡು ವಾಕ್ಯಗಳು ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತನ್ನ ಯಾರು ಸಮಯಕ್ಕೆ ತಕ್ಕಾಗೆ ಮಾತನಾಡ್ತಾರೋ ಅಥವಾ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತನಾಡ್ತಾರೋ
ಎಷ್ಟು ಮಾತನ್ನ ಎಷ್ಟು ಮೌನವನ್ನ ಬಳಸಬೇಕು ಯಾವ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಅಂತ ಗೊತ್ತಿರುತ್ತೋ ಅಂತಹ ವ್ಯಕ್ತಿಗಳಿಗೆ ಅಂತಹ ಮನುಷ್ಯರಿಗೆ ಜಗಳವಿರೋದಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ. ಮನುಷ್ಯನಿಗೆ ಎಷ್ಟು ಊಟ ಬೇಕೋ ಅಷ್ಟು, ಎಷ್ಟು ಯಾವ್ಯಾವ ಸಂದರ್ಭಗಳಿಗೆ ಯಾವ್ಯಾವ ಸಮಯಕ್ಕೆ ಊಟವನ್ನು ತೆಗೆದುಕೊಳ್ಬೇಕು, ಎಂತಹ ಊಟವನ್ನು ತೆಗೆದುಕೊಳ್ಬೇಕು, ತಮ್ಮ ದೇಹ ಪ್ರಕೃತಿ ಹೇಗಿರುತ್ತೆ, ಆ ದೇಹ ಪ್ರಕೃತಿಗೆ ಎಂತೆಂಥ ಆಹಾರ ಬೇಕು ಅನ್ನೋಂಥದ್ದು ಯಾರಿಗೆ ಗೊತ್ತಿರುತ್ತೋ ಅಂಥವರಿಗೆ ರೋಗವಿರೋದಿಲ್ಲ. ಅಂದ್ರೆ ಮಕ್ಕಳೇ, ಇಲ್ಲಿ ಇರುವಂತಹ ಒಂದು ವಾಕ್ಯ, ಅಲ್ಲಿ ಇರುವಂತಹ ಇನ್ನೊಂದು ವಾಕ್ಯ ಎರಡು ಕೂಡ ಬಿಂಬ ಪ್ರತಿಬಿಂಬ ಭಾವದಂತೆ ಇದೆ. ಅಂದ್ರೆ ಈ ವಾಕ್ಯನೂ ಒಂದೇ ಅರ್ಥವನ್ನ ಕೊಡುತ್ತೆ, ಈ ವಾಕ್ಯವನ್ನು ಪೂರ್ಣವಾಗಿ ಒಂದೇ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಇಲ್ಲಿ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಬಿಂಬ ಪ್ರತಿಬಿಂಬ ಭಾವದಂತೆ ತೋರಿದ್ರೆ ಅಂತಹ ವಾಕ್ಯವನ್ನ ನಾವು ದೃಷ್ಟಾಂತ ಅಲಂಕಾರ ಅಂತಂದು ಕರಿತೀವಿ ಮಕ್ಕಳೇ. ಉಪಮೇಯ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮೊದಲನೇ ವಾಕ್ಯ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಉಪಮಾನ, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರಿಗೆ ಊಟವನ್ನ ಹೇಗ್ ಮಾಡ್ಬೇಕು ಅಂತ ಗೊತ್ತಿರುತ್ತೋ ಅಂತವರಿಗೆ ರೋಗವಿಲ್ಲ. ಇಲ್ಲಿ ಈ ಅಲಂಕಾರದಲ್ಲಿ ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ. ಎರಡು ಬಿಂಬ ಪ್ರತಿಬಿಂಬ ಭಾವದಂತೆ ಇರುವುದರಿಂದ ಇಬ್ಬರು ಒಂದೇ ಎಂಬುದು ಪ್ರತಿಪಾದಿತವಾಗಿದೆ. ಅಂದ್ರೆ ಮಕ್ಕಳೇ, ಇಲ್ಲಿ ದೃಷ್ಟಾಂತ ಅಲಂಕಾರ ಅಂತಂದ್ರೆ ಎರಡು ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಬಿಂಬ ಪ್ರತಿಬಿಂಬ ಭಾವದಂತೆ ತೋರಿದ್ರೆ ಅಂತಹ ವಾಕ್ಯವನ್ನ ನಾವು ದೃಷ್ಟಾಂತ ಅಲಂಕಾರ ಅಂತಂದು ಕರಿತೀವಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಉಪಮೇಯ, ಇಲ್ಲಿ ಈ ವಾಕ್ಯದಲ್ಲಿ ಇರುವಂತಹ ಉಪಮೇಯ ತಾಯಿ, ಉಪಮಾನ ಉಪ್ಪು. ಅಂದ್ರೆ ಇಲ್ಲಿ ತಾಯಿಗಿಂತ ಬಂಧುವಿಲ್ಲ ಅನ್ನುವಂಥದ್ದು ಉಪಮೇಯವಾಗುತ್ತೆ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನುವಂಥದ್ದು ಉಪಮಾನವಾಗುತ್ತೆ. ಸಮನ್ವಯವನ್ನ ನೋಡೋದಾದ್ರೆ ಇಲ್ಲಿ ಉಪಮೇಯವಾದ ತಾಯಿಗಿಂತ ಬಂಧುವಿಲ್ಲ ಎಂಬ ವಾಕ್ಯ ಹಾಗೂ ಉಪಮಾನವಾದ ಉಪ್ಪಿಗಿಂತ ರುಚಿ ಇಲ್ಲ ಎರಡು ವಾಕ್ಯಗಳು ಬಿಂಬ ಪ್ರತಿಬಿಂಬ ಭಾವದಂತೆ ಇರುವುದರಿಂದ ಇದು ದೃಷ್ಟಾಂತ ಅಲಂಕಾರ. ಅರ್ಥ ಆಯ್ತಲ್ಲ ಮಕ್ಕಳೇ? ಒಂದು ವಾಕ್ಯ ಮತ್ತೊಂದು ವಾಕ್ಯಕ್ಕೆ ಬಿಂಬ ಪ್ರತಿಬಿಂಬ ಭಾವದಂತೆ ತೋರಿದ್ರೆ ಅದನ್ನ ದೃಷ್ಟಾಂತ ಅಲಂಕಾರ ಅಂತಂದು ನಾವು ಕರಿತೀವಿ ಮಕ್ಕಳೇ. ಇಂತಹ ಉದಾಹರಣೆಗಳು ಸಿಕ್ಕರೆ ನೀವು ಮನೆಗಳಲ್ಲಿ ಅದನ್ನ ಬಿಡಿಸಿ ಅಭ್ಯಾಸವನ್ನ ಮಾಡಬೇಕು ಮಕ್ಕಳೇ. ಇದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಮಕ್ಕಳೇ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಎರಡು ವಾಕ್ಯಗಳು ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರಿರೋದ್ರಿಂದ ಅದನ್ನ ನಾವು ಏನಂತ ಕರಿತೀವಿ? ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ ಮಕ್ಕಳೇ. ವಿದ್ಯಾರ್ಥಿಗಳೇ, ಮುಂದಿನ ಅಲಂಕಾರವಾದ ಉತ್ಪ್ರೇಕ್ಷಾಲಂಕಾರವನ್ನು ಪರಿಚಯಿಸಿಕೊಳ್ಳೋಣ. ಉತ್ಪ್ರೇಕ್ಷಾಲಂಕಾರ ಸಾಮಾನ್ಯವಾಗಿ ಮಾತನಾಡುವಾಗ ಎಷ್ಟು ಉತ್ಪ್ರೇಕ್ಷೆ ಮಾಡ್ತೀಯಾ ಅಥವಾ ಎಷ್ಟು ಉತ್ಪ್ರೇಕ್ಷೆಯನ್ನು ಹೊಗಳ್ಕೊತಾರೆ, ಮಾತಾಡ್ತಾರೆ ಅಂತಂದು ನಾವು ಸಾಮಾನ್ಯವಾಗಿ ಮಾತಾಡ್ತಿರ್ತೀವಿ ಮಕ್ಕಳೇ. ಇಲ್ಲಿ ಉತ್ಪ್ರೇಕ್ಷಾಲಂಕಾರ ಅಂದರೆ ಉಪಮೇಯವಾದ ವಸ್ತುವನ್ನು ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಉಪಮೇಯವಾದಂತಹ ವರ್ಣ್ಯವಾದಂತಹ ವಸ್ತುವನ್ನು, ಸನ್ನಿವೇಶವನ್ನು ಅವರ್ಣ್ಯವಾದ ವಸ್ತು ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರ. ಉದಾಹರಣೆಗೆ, ಅಚ್ಚೋದನ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಉಪಮೇಯ ಅಂತಂದರೆ ಇಲ್ಲಿ ಅಚ್ಚೋದನ ಸರೋವರ. ಉಪಮೇಯ ಯಾವುದು? ಅಚ್ಚೋದನ ಸರೋವರ. ಉಪಮಾನ ರನ್ನಗನ್ನಡಿ. ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ.
ಇಲ್ಲಿ ಉಪಮೇಯವಾಗಿರುವಂತಹ ಅಚ್ಚೋದನ ಸರೋವರವನ್ನು ಉಪಮಾನ ಅನ್ನುವಷ್ಟು ರೀತಿಯಲ್ಲಿ ಹೊಗಳಿದ್ದಾರೆ. ಅಂದರೆ ಲಕ್ಷ್ಮಿ ತನ್ನ ಸೌಂದರ್ಯವನ್ನು ನೋಡಿಕೊಳ್ಳಲು ಮಾಡಿಟ್ಟ ರನ್ನಗನ್ನಡಿ ಅನ್ನುವ ರೀತಿಯಲ್ಲಿ ಅಚ್ಚೋದನ ಸರೋವರವು ಹೊಗಳಲ್ಪಟ್ಟಿದೆ ಅಂತಂದರೆ ಇದ್ದಂತಹ ವಸ್ತು ಸ್ಥಿತಿಗಿಂತನೂ ಹೆಚ್ಚಾಗಿ ವರ್ಣಿಸಲಾಗಿದೆ. ಹಾಗಾಗಿ ಇದು ಎಂಥ ಅಲಂಕಾರ? ಉತ್ಪ್ರೇಕ್ಷ ಅಲಂಕಾರ. ಸಮನ್ವಯ: ಉಪಮೇಯವಾದ ಅಚ್ಚೋದನ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿಯೋ ಎಂಬುದಾಗಿ ಕಲ್ಪಿಸಿರುವುದರಿಂದ ಇದು ಉತ್ಪ್ರೇಕ್ಷ ಅಲಂಕಾರವಾಗಿದೆ. ಉಪಮೇಯವಾದಂತಹ ರನ್ನಗನ್ನಡಿಯನ್ನು ಉಪಮೇಯವಾದ ಅಚ್ಚೋದನ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿರುವುದರಿಂದ, ಅಂದರೆ ಇಲ್ಲಿ ರನ್ನಗನ್ನಡಿಯೋ ಎಂಬುದಾಗಿ ಕಲ್ಪಿಸಿರೋದ್ರಿಂದ ಇದು ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಅಂದರೆ ಉಪಮೇಯವನ್ನು ಉಪಮಾನವನ್ನಾಗಿ ಕಲ್ಪಿಸುವುದೇ ಇಲ್ಲಿ ಉತ್ಪ್ರೇಕ್ಷ ಅಲಂಕಾರ. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ. ಉತ್ಪ್ರೇಕ್ಷ ಅಲಂಕಾರ ಇದು ಸಾಮಾನ್ಯವಾಗಿ ನಿಮಗೆ ಬೇಗ ಅರ್ಥ ಆಗುತ್ತೆ ಅಂತಂದು ಈ ವ್ಯಾಕರಣಾಂಶವನ್ನು ನಾವು ತೆಗೆದುಕೊಳ್ತೀವಿ ಮಕ್ಕಳೇ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಉತ್ಪ್ರೇಕ್ಷ ಅಲಂಕಾರ. ಸೀತೆಯ ಮುಖ ಕಮಲ ಅರಳಿತು. ಸೀತೆಯ ಮುಖ ಕಮಲದಂತೆ ಅರಳಿತು. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಇದು ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೀತೆಯ ಮುಖ ಕಮಲದಂತೆ ಅರಳಿತು. ಇದು ಯಾವ ಅಲಂಕಾರ? ಉಪಮಾಲಂಕಾರ. ಸೀತೆಯ ಮುಖ ಕಮಲ ಅರಳಿತು. ಇದು ಯಾವ ಅಲಂಕಾರ? ರೂಪಕ ಅಲಂಕಾರ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಇದು ಯಾವ ಅಲಂಕಾರ? ಇದು ಉತ್ಪ್ರೇಕ್ಷ ಅಲಂಕಾರ. ಕಮಲವೋ ಎಂಬಂತೆ ಅರಳಿತು. ಇಲ್ಲಿ ಉಪಮೇಯ ಯಾವುದು? ಸೀತೆಯ ಮುಖ. ಉಪಮಾನ ಯಾವುದು? ಕಮಲ. ಸಮನ್ವಯ: ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂಬುದಾಗಿ ಕಲ್ಪಿಸಲಾಗಿದೆ. ಆದ್ದರಿಂದ ಇದು ಎಂಥ ಅಲಂಕಾರ? ಉತ್ಪ್ರೇಕ್ಷ ಅಲಂಕಾರ. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಉತ್ಪ್ರೇಕ್ಷ ಅಲಂಕಾರ ಅಂದರೆ ಏನು? ಉಪಮೇಯವನ್ನು ಉಪಮಾನ ಎಂಬುದಾಗಿ ಕಲ್ಪಿಸಿ ಹೇಳೋದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಈ ವಾಕ್ಯದಲ್ಲಿ ನಿಮಗೆ ಮೊದಲಿಂದಲೂ ಗೊತ್ತಿರುವಂತೆ ಉಪಮೇಯ ಯಾವುದು? ಸೀತೆಯ ಮುಖ. ಉಪಮಾನ ಯಾವುದು? ಕಮಲ. ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂಬುದಾಗಿ ಕಲ್ಪಿಸಿರೋದ್ರಿಂದ ಇದು ಎಂಥ ಅಲಂಕಾರವಾಗುತ್ತೆ? ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರ ನಿಮಗೆ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಮುಂದಿನ ಅಲಂಕಾರವನ್ನು ಅಭ್ಯಾಸ ಮಾಡೋಣ. ಅರ್ಥಾಂತರ ನ್ಯಾಸ ಅಲಂಕಾರ. ಮುಂದಿನ ಅಲಂಕಾರ ಯಾವುದು? ಅರ್ಥಾಂತರ ನ್ಯಾಸ ಅಲಂಕಾರ. ಅರ್ಥಾಂತರ ನ್ಯಾಸ ಅಲಂಕಾರ. ಅರ್ಥಾಂತರ ನ್ಯಾಸ ಅಲಂಕಾರ ಅಂತಂದರೆ ಏನು ಅಂದರೆ, ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರ ನ್ಯಾಸ ಅಲಂಕಾರ. ಸಮರ್ಥನೆಯನ್ನು ಮಾಡುವಂಥದ್ದು. ಉದಾಹರಣೆಯನ್ನು ನೋಡೋಣ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ, ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ವಿಶೇಷ ವಾಕ್ಯ ಉಪಮೇಯ ಆಗಿದ್ದರೆ ಉಪಮಾನ ಯಾವುದಾಗಿರುತ್ತೆ? ಸಾಮಾನ್ಯ ವಾಕ್ಯ ಆಗಿರುತ್ತೆ. ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಅಥವಾ ಉಪಮಾನವನ್ನು ಉಪಮೇಯವನ್ನಾಗಿ ಸಮರ್ಥನೆಯನ್ನು ಮಾಡುವುದೇ ಅರ್ಥಾಂತರ ನ್ಯಾಸ ಅಲಂಕಾರ ಎನಿಸುತ್ತದೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಇದು ಸಾಮಾನ್ಯ ವಾಕ್ಯ. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ.
ಮಕ್ಕಳ ಮುಂದಿನ ಅಲಂಕಾರವನ್ನು ನೋಡೋಣ. ಅರ್ಥಾಂತರನ್ಯಾಸ ಅಲಂಕಾರ. ಅರ್ಥಾಂತರನ್ಯಾಸ ಅಲಂಕಾರ ಅಂದರೆ ಏನು ಅಂತ ನೋಡೋದಾದರೆ, ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥಿಸಿಕೊಳ್ಳೋದನ್ನು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರಿತೀವಿ ಮಕ್ಕಳೇ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ? ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಅಂದರೆ ಉಪಮೇಯವನ್ನು ಲೋಕದಲ್ಲಿ ಎಲ್ಲ ಬುದ್ಧಿವಂತ ಮಕ್ಕಳಿಗೆ ಅನ್ವಯವಾಗುವಂತಹ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಅಂದರೆ ಉಪಮಾನದಿಂದ ಸಮರ್ಥಿಸಲಾಗಿದೆ. ಹೀಗೆ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಎನಿಸುತ್ತದೆ. ಅಂದರೆ ಮಕ್ಕಳೇ, ಇಲ್ಲಿ ವಿಶೇಷ ವಾಕ್ಯ ಯಾವುದು? ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದನು, ಉಪಮೇಯ. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ, ಇದು ಸಾಮಾನ್ಯ ವಾಕ್ಯ, ಉಪಮಾನ. ಇಲ್ಲಿ ಉಪಮಾನದಿಂದ ಉಪಮೇಯವನ್ನು ಸಮರ್ಥಿಸಲಾಗಿದೆ. ಅಂದರೆ ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯವನ್ನು ಸಮರ್ಥನೆ ಮಾಡಿಕೊಂಡಿರೋದ್ರಿಂದ ಇದು ಎಂತಹ ಅಲಂಕಾರವಾಗುತ್ತೆ? ಇದು ಅರ್ಥಾಂತರ ನ್ಯಾಸ ಅಲಂಕಾರ. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ. ಜಲನಿಧಿ ಜಲಮಂ ಜಲಮೃತ್ಕುಲಕ್ಕೆ ನಲಿದಿತ್ತುದು ಅತ್ತಂ ಇತ್ತ ನದಿ ನಿರ್ಮಲ ಸಲಿಲಂ ದೊರೆದುದು ಗಡ ನೆಲದೊಳ್ ಕೊಟ್ಟಂಗೆ ಬಡತನಂ ಬಂದಪುದೆ. ಈ ಪದ್ಯವನ್ನು ಅರ್ಥವನ್ನು ನೋಡೋದಾದರೆ, ಜಲನಿಧಿ ಜಲಮಂ ಸಮುದ್ರವು ಜಲಪೃತ್ಕುಲಕ್ಕೆ ಅಂದರೆ ಸಮುದ್ರವು ಮೋಡಗಳಿಗೆ ನಲಿದಿತ್ತುದು ಅತ್ತಂ ಇತ್ತ ಅಂದರೆ ಸಮುದ್ರ ಮೋಡಗಳಿಗೆ ನೀರನ್ನು ಕೊಡ್ತು. ಇತ್ತ ನದಿ ನಿರ್ಮಲ ಸಲಿಲಂ ದೊರೆದುದು, ಇತ್ತ ನದಿಗಳಿಗೆ ಮತ್ತೆ ಆ ಮೋಡಗಳಿಂದ ಮಳೆ ಸುರಿಯಿತು. ಅಂದರೆ ಇಲ್ಲಿ ಮಕ್ಕಳೇ ಏನಂತಂದರೆ, ಸಮುದ್ರವು ಮೋಡಗಳಿಗೆ ನೀರನ್ನು ಕೊಡ್ತು. ಆ ಮೋಡದ ನೀರು ಮತ್ತೆ ನದಿಗಳಿಗೆ, ನಿರ್ಮಲವಾದಂತಹ ಶುದ್ಧವಾದಂತಹ ನೀರು ಮತ್ತೆ ನದಿಗಳಿಗೆ ಬಂತು. ಗಡ ನಿಜವಾಗಿಯೂ ನೆಲದೊಳ್ ಕೊಟ್ಟಂಗೆ ಬಡತನಂ ಬಂದಪುದೆ. ಈ ಲೋಕದಲ್ಲಿ, ಈ ಭೂಮಿಯ ಮೇಲೆ ಕೊಟ್ಟಂಗೆ ಯಾರು ಕೊಡ್ತಾರೋ, ಯಾರು ದಾನವನ್ನು ಮಾಡ್ತಾರೋ ಅಂಥವರಿಗೆ ಬಡತನ ಬರುವುದಿಲ್ಲ ಅಂತ ಅನ್ನುವಂತಹ ಒಂದು ಅರ್ಥವನ್ನು ಈ ಪದ್ಯ ಕೊಡುತ್ತೆ. ಇಲ್ಲಿ ಉಪಮೇಯವನ್ನು ನಾವು ನೋಡೋದಾದರೆ, ಜಲನಿಧಿ ಜಲಮಂ ಜಲಪೃತ್ಕುಲಕ್ಕೆ ನಲಿದಿತ್ತುದು, ಇತ್ತ ನದಿ ನಿರ್ಮಲ ಸಲಿಲಂ ದೊರೆದುದು. ವಿಶೇಷ ವಾಕ್ಯವನ್ನು, ಇದು ವಿಶೇಷ ವಾಕ್ಯ ಯಾವುದು? ಸಮುದ್ರವು ಮೋಡಗಳಿಗೆ ನೀರನ್ನು ಕೊಡ್ತು, ಆ ಮೋಡಗಳು ನದಿಗಳಿಗೆ ನಿರ್ಮಲವಾದ ನೀರನ್ನು ಕೊಟ್ವು, ನದಿಗಳು ಪಡೆದುಕೊಳ್ತು ಅನ್ನುವಂಥದ್ದು. ಸಮುದ್ರವು ನೀರನ್ನು ಮೋಡಗಳಿಗೆ ನೀಡಿತು, ಮೋಡದಿಂದ ಮಳೆ ಸುರಿದು ನದಿಗಳಲ್ಲಿ ತುಂಬಿ ಪುನಃ ಸಮುದ್ರಕ್ಕೆ ಹೋಯಿತು. ಅಂದರೆ ಇಲ್ಲಿ ಸುತ್ತ ಸರ್ಕಲ್ ಆಗುತ್ತೆ. ಹೆಂಗೆ ವೃತ್ತ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಸಮುದ್ರದ ನೀರು ಮೋಡಗಳಿಗೆ ಹೋಗುತ್ತೆ, ಮೋಡಗಳ ನೀರು ನದಿಗಳಿಗೆ ಬರುತ್ತೆ, ನದಿಗಳ ನೀರು ಮತ್ತೆ ಎಲ್ಲಿಗೆ ಹೋಗುತ್ತೆ? ಸಮುದ್ರವನ್ನು ಸೇರುತ್ತೆ. ಉಪಮಾನ, ಇದು ವಿಶೇಷ ವಾಕ್ಯ. ಉಪಮಾನ ಯಾವುದು? ಈ ಭೂಮಿಯಲ್ಲಿ ಕೊಟ್ಟಂಥವರಿಗೆ ಬಡತನ ಬರುವುದಿಲ್ಲ, ನೆಲದೊಳಗೆ ಕೊಟ್ಟಂಗೆ ಬಡತನ ಬಂದಪುದೆ. ಈ ಲೋಕದಲ್ಲಿ ಕೊಟ್ಟವನಿಗೆ ಸಾಮಾನ್ಯ ವಾಕ್ಯ ಬಡತನ ಬರುವುದಿಲ್ಲ ಎನ್ನುವಂತಹ ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯವಾದಂತಹ ಸಮುದ್ರವು ನೀರನ್ನು ಮೋಡಗಳಿಗೆ ನೀಡಿತು, ಮೋಡದಿಂದ ಮಳೆ ಸುರಿದು ನದಿಗಳಲ್ಲಿ ತುಂಬಿ ಪುನಃ ಸಮುದ್ರಕ್ಕೆ ಹೋಯಿತು ಎಂಬಂತಹ ವಿಶೇಷ ವಾಕ್ಯವನ್ನು ಸಮರ್ಥಿಸಲಾಗಿದೆ. ಸಮನ್ವಯ, ಇಲ್ಲಿ ಜಲನಿಧಿ ಜಲಮಂ ಜಲಪೃತ್ಕುಲಕ್ಕೆ ನಲಿದಿತ್ತುದು.
ಜಲನದಿ ಜಲಮಂ ಜಲಭೃತ್ಕುಲಕ್ಕೆ ನಲಿದಿತ್ತುದು ಇತ್ತ ನದೀ ನಿರ್ಮಲ ಸಲಿಲಂ. ಇತ್ತ ನದೀ ನಿರ್ಮಲ ಸಲಿಲಂ ದೊರೆದುದು ಎಂಬ ಉಪಮೇಯ ವಾಕ್ಯವನ್ನು ನೆಲದೊಳ್ ಕೊಟ್ಟಂಗೆ ಬಡತನಂ ಬಂದಪುದೆ ಎಂಬ ಉಪಮಾನ ವಾಕ್ಯದಿಂದ ಸಮರ್ಥನೆ ಮಾಡಿರೋದ್ರಿಂದ ಇದನ್ನ ಎಂಥ ಅಲಂಕಾರ ಅಂತ ಕರಿತೀವಿ ಮಕ್ಕಳೇ? ಅರ್ಥಾಂತರ ನ್ಯಾಸ ಅಲಂಕಾರ ಅಂತಂದು ಕರಿತೀವಿ. ಇನ್ನೊಂದು ಉದಾಹರಣೆಯನ್ನ ನೋಡೋಣ ಮಕ್ಕಳೇ. ಅರ್ಥಾಂತರ ನ್ಯಾಸ ಅಲಂಕಾರ. ಮಕ್ಕಳೇ, ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಅರ್ಥಾಂತರ ನ್ಯಾಸ ಅಲಂಕಾರ ಉದಾಹರಣೆ: ಆತ ಉಂಡ ಮನೆಗೆ ಕೇಡು ಬಗೆದ. ಕೃತಜ್ಞರು ಏನನ್ನು ತಾನೇ ಮಾಡರು. ಇಲ್ಲಿ ಆತ ಉಂಡ ಮನೆಗೆ, ಈ ವಾಕ್ಯವನ್ನು ಸಾಮಾನ್ಯವಾಗಿ ನೀವು ಕೇಳಿರ್ತೀರ. ಆತ ಉಂಡ ಮನೆಗೆ ಕೇಡು ಬಗೆದ. ಕೃತಜ್ಞರು ಅಂದರೆ ಕೃತಜ್ಞ ಅನ್ನೋ ಪದಕ್ಕೆ ಕೃತಜ್ಞ ಅನ್ನುವಂಥದ್ದು ವಿರುದ್ಧಾರ್ಥಕ ಪದ. ಕೃತಜ್ಞತೆ ಯಾರಿಗೆ ಧನ್ಯತಾ ಭಾವನೆ, ಕೃತಜ್ಞತಾ ಭಾವನೆ ಇರಲ್ವೋ, ಅಥವಾ ಯಾರು ಸಹಾಯವನ್ನು ಪಡೆದು ಅವರಿಗೆ ಎದುರಾಗಿ ನಿಲ್ಲೋ ಅಂಥದ್ದು ಅಥವಾ ಅವರಿಗೆ ಕೇಡನ್ನು ಬಯಸ್ತಾರೋ ಅವರಿಗೆ ಕೃತಜ್ಞ ಅಂತ ಕರೀತಾರೆ. ಕೃತಜ್ಞರು ಏನನ್ನು ತಾನೇ ಮಾಡರು. ಉಪಮೇಯ: ಆತ ಉಂಡ ಮನೆಗೆ ಕೇಡು ಬಗೆದ. ವಿಶೇಷ ವಾಕ್ಯ. ಉಪಮಾನ: ಕೃತಜ್ಞರು ಏನನ್ನು ತಾನೇ ಮಾಡರು ಅಂದರೆ ಸಮಾಜದಲ್ಲಿ ಯಾವಾಗಲೂ ಬಳಸುವಂತಹ ಉಪ್ಪು ತಿಂದ ಮನೆಗೆ ಕೇಡು ಬಗೆದ ಅಂತ ಮಾತನಾಡ್ತೀವಲ್ಲ, ಅಂಥದ್ದೇ ವಾಕ್ಯ. ಕೃತಜ್ಞರು ಏನನ್ನು ತಾನೇ ಮಾಡರು ಸಾಮಾನ್ಯ ವಾಕ್ಯ. ಈ ಸಾಮಾನ್ಯ ವಾಕ್ಯದಿಂದ ಉಪಮೇಯವಾದಂತಹ ಆತ ಉಂಡು ಮನೆಗೆ ಕೇಡು ಬಗೆದ ಎನ್ನುವಂತಹ ವಿಶೇಷ ವಾಕ್ಯವನ್ನು ಸಮರ್ಥಿಸಲಾಗಿದೆ. ಸಮನ್ವಯ: ಇಲ್ಲಿ ಆತ ಉಂಡ ಮನೆಗೆ ಕೇಡು ಬಗೆದ ಎಂಬ ಉಪಮೇಯ ವಾಕ್ಯವನ್ನು ಕೃತಜ್ಞರು ಏನನ್ನು ತಾನೇ ಮಾಡರು ಎಂಬ ಉಪಮಾನ ವಾಕ್ಯದಿಂದ ಸಮರ್ಥನೆ ಮಾಡಿರೋದರಿಂದ ಇದು ಎಂಥ ಅಲಂಕಾರ? ಅರ್ಥಾಂತರ ನ್ಯಾಸ ಅಲಂಕಾರ. ಇದರ್ಥ ಆಯ್ತಲ್ಲ ಮಕ್ಕಳೇ? ಸಾಮಾನ್ಯ ವಿಶೇಷ ವಾಕ್ಯವಾಗಿರುವಂತಹ ಆತ ಉಂಡ ಮನೆಗೆ ಕೇಡು ಬಗೆದ ಎನ್ನುವಂತಹ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯವಾದಂತಹ ಕೃತಜ್ಞರು ಏನನ್ನು ತಾನೇ ಮಾಡರು ಎಂಬ ಉಪಮಾನ ವಾಕ್ಯವಾದ ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡಿರೋದ್ರಿಂದ ಇದೆಂಥ ಅಲಂಕಾರ? ಅರ್ಥಾಂತರ ನ್ಯಾಸ ಅಲಂಕಾರ. ಮಕ್ಕಳೇ, ಅಲಂಕಾರಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತಂದು ನಾನು ಭಾವಿಸ್ತೀನಿ. ಒಂದು ಸ್ವಲ್ಪ ಬೇಗ ನೆನ್ಪಿಟ್ಕೊಳೋದಕ್ಕೆ ಸಾಧ್ಯ ಆಗುವ ರೀತಿಯಲ್ಲಿ ಅಲಂಕಾರಗಳನ್ನು ನಾವು ಒಂದು ಪದದಲ್ಲಿ 2 ಪದದಲ್ಲಿ ನೆನ್ಪಿಟ್ಕೋಬೇಕು ಅಂತಂದರೆ ಇದೊಂದಿಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ರಿ ಮಕ್ಕಳೇ. ಉಪಮಾಲಂಕಾರ ಅಂತಂದರೆ ವಿಶೇಷವಾಗಿ ಆ ಉಪಮಾಲಂಕಾರದಲ್ಲಿ ಹೋಲಿಕೆ ಬರುತ್ತೆ. ಉಪಮೇಯ ಉಪಮಾನಗಳಿಗೆ ಹೋಲಿಕೆ ಬರುತ್ತೆ. ರೂಪಕಾಲಂಕಾರದಲ್ಲಿ ಉಪಮೇಯ ಉಪಮಾನಗಳಿಗೆ ಅಭೇದ ಕಲ್ಪನೆ ಬರುತ್ತೆ, ಅಭೇದತೆಯನ್ನು ಕಲ್ಪಿಸ್ತಾರೆ. ದೃಷ್ಟಾಂತ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳಿಗೆ ಬಿಂಬ ಪ್ರತಿಬಿಂಬ ಭಾವ ಬರುತ್ತೆ. ಮತ್ತು ದೃಷ್ಟಾಂತ ಅಲಂಕಾರದಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ಬರುತ್ತೆ. ಉತ್ಪ್ರೇಕ್ಷಾಲಂಕಾರದಲ್ಲಿ ಕಲ್ಪನೆ, ಉಪಮೇಯವನ್ನು ಉಪಮಾನವನ್ನಾಗಿ ನಾವು ಕಲ್ಪಿಸ್ಕೊಳ್ಳೋದ್ರಿಂದ ಅದು ಉತ್ಪ್ರೇಕ್ಷಾಲಂಕಾರ ಆಗುತ್ತೆ. ಅರ್ಥಾಂತರ ನ್ಯಾಸ ಅಲಂಕಾರದಲ್ಲಿ ಉಪಮೇಯವನ್ನು ಉಪಮಾನದಿಂದ ಸಮರ್ಥಿಸ್ಕೊತೀವಿ, ಅಂದರೆ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸ್ಕೊತೀವಿ. ಮಕ್ಕಳೇ, ಈ ದಿನದ ತರಗತಿಯಲ್ಲಿ ಅಲಂಕಾರಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮಕ್ಕಳೇ, ಗೃಹಪಾಠವನ್ನು ಕೊಡ್ತಾ ಇದ್ದೀನಿ. ಗೃಹಪಾಠ ಹಲಗಲಿ ಪೇಡರು ಪದ್ಯದಲ್ಲಿ ಬಂದಿರುವಂತಹ ವ್ಯಾಕರಣಾಂಶಗಳನ್ನು ನೀವು ಈಗಾಗಲೇ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ಮಾಡಿ ನನಗೆ ಕಳಿಸಿದ್ದೀರಾ. ಇನ್ನಷ್ಟು ಮಕ್ಕಳು ನನಗೆ ಅದನ್ನು ಬರೆದು ಕಳಿಸ್ಬೇಕು ಮಕ್ಕಳೇ. ಅಂದರೆ ಗೃಹಪಾಠವನ್ನು ಬರೆದು ಕಳಿಸ್ಬೇಕು. ಈ ದಿನದ ತರಗತಿಯಲ್ಲಿ ರೂಪಕಾಲಂಕಾರಗಳು, ನಿಮ್ಮ ಪಾಠ ಪದ್ಯಗಳಲ್ಲಿ ಬಂದಿರುವಂತಹ ರೂಪಕಾಲಂಕಾರವನ್ನು ಬರೆದು ಅದನ್ನು ವಿವರಿಸಿ ಬರೆದು ನನಗೆ ಕಳಿಸ್ಬೇಕು ಗೃಹಪಾಠವನ್ನು.
ರೂಪಕಾಲಂಕಾರ ಪಾಠ ಪದ್ಯಗಳಲ್ಲಿ ಬಂದಿರುವಂತಹ ರೂಪಕಾಲಂಕಾರಕ್ಕೆ ಉದಾಹರಣೆಗಳನ್ನು ವಿವರಿಸಿ ನನಗೆ ಕಳಿಸಬೇಕು. ಧನ್ಯವಾದಗಳು ಮಕ್ಕಳೇ. ಎಲ್ರಿಗೂ ಕೂಡ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ನಾವೀಗಾಗಲೇ ಹಲವಾರು ವ್ಯಾಕರಣಾಂಶಗಳನ್ನ ಕಲಿತಾ ಇದ್ವಿ. ಈ ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಬಹಳಷ್ಟು ತರಗತಿಗಳ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ನಾವೀಗ ಹಿಂದಿನ ತರಗತಿಯಲ್ಲಿ ಅಲಂಕಾರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಬಗ್ಗೆ ಒಂಚೂರು ಪಕ್ಷಿ ನೋಟ ನೋಡೋಣ. ಉಪಮಾಲಂಕಾರ ಅಂತಂದ್ರೆ ಎರಡು ವಸ್ತು ಇರುತ್ತೆ, ಎರಡು ವಸ್ತುಗಳ ನಡುವೆ ಹೋಲಿಕೆ ಇರುತ್ತೆ. ಎರಡು ವಸ್ತುಗಳಿರುತ್ತೆ, ಎರಡು ವಸ್ತುಗಳ ನಡುವೆ ಹೋಲಿಕೆಯನ್ನ ಮಾಡಿದ್ರೆ ಇಲ್ಲಿ ಉಪಮಾವಾಚಕ ಬಳಕೆ ಆಗತ್ತೆ. ಅಂತೆ, ಹಾಗೆ, ಒಲ್, ಹಾಂಗ ಇಂತಹ ಉಪಮಾವಾಚಕಗಳ ಬಳಕೆ ಉಪಮಾಲಂಕಾರದಲ್ಲಿ ಆಗತ್ತೆ. ರೂಪಕಾಲಂಕಾರದಲ್ಲಿ ಅಲ್ಲೂ ಕೂಡ ಎರಡು ವಸ್ತುಗಳಿರುತ್ತೆ, ಎರಡು ವಸ್ತುಗಳ ನಡುವೆ ವ್ಯತ್ಯಾಸನೇ ಇಲ್ಲ, ಅಂದ್ರೆ ಅಭೇದವನ್ನ ಹೇಳಲಾಗಿರುತ್ತೆ. ಹಾಗಾಗಿ ಅಲ್ಲಿ ಉಪಮಾವಾಚಕ ಅಂತೆ, ಹಾಗೆ, ಒಲ್ ಇವುಗಳು ಕಾಣ ಸಿಗೋದಿಲ್ಲ. ಎರಡು ವಸ್ತುಗಳ ನಡುವೆ ಹೋಲಿಕೆಯನ್ನ ಮಾಡಿದ್ರೆ ಉಪಮಾಲಂಕಾರ, ಎರಡು ವಸ್ತುಗಳ ನಡುವೆ ಅಭೇದವನ್ನ ಹೇಳಿದ್ರೆ ರೂಪಕಾಲಂಕಾರ. ಅದೇ ರೀತಿ ಎರಡು ವಾಕ್ಯಗಳಿರುತ್ತೆ. ದೃಷ್ಟಾಂತ ಅಲಂಕಾರದಲ್ಲಿ ಎರಡು ವಾಕ್ಯಗಳಿರುತ್ತೆ, ಅರ್ಥಾಂತರ ನ್ಯಾಸ ಅಲಂಕಾರದಲ್ಲೂ ಎರಡು ವಾಕ್ಯಗಳಿರುತ್ತೆ. ಅದೇ ಒಂದು ಚಿಕ್ಕ ವ್ಯತ್ಯಾಸ ಅಂತಂದ್ರೆ ದೃಷ್ಟಾಂತ ಅಲಂಕಾರದಲ್ಲಿ ಎರಡು ವಾಕ್ಯಗಳು ಒಂದೇ ರೀತಿ ಇರುತ್ತೆ, ಬಿಂಬ ಒಂದು ಪ್ರತಿಬಿಂಬ ಒಂದು, ಎರಡು ವಾಕ್ಯಗಳು ಒಂದೇ ತರ ಇರುತ್ತೆ. ಈಗ ಉದಾಹರಣೆಗೆ ನಾನು ಬರ್ದಿದ್ದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಈ ರೀತಿಯಾದಂತ ವಾಕ್ಯಗಳು ಒಂದು ಬಿಂಬದಂತೆ ಇದ್ರೆ ಇನ್ನೊಂದು ಪ್ರತಿಬಿಂಬದಂತೆ ಕಾಣಿಸ್ತಾ ಇರುತ್ತೆ. ಆದ್ರೆ ಅರ್ಥಾಂತರ ನ್ಯಾಸಾಲಂಕಾರದಲ್ಲಿ ಆ ರೀತಿ ಇರಲ್ಲ. ಇಲ್ಲೂ ಕೂಡ ಎರಡು ವಾಕ್ಯ ಇದ್ದು ಒಂದು ವಿಶೇಷವಾದಂತ ವಾಕ್ಯ ಇರುತ್ತೆ, ಮತ್ತೊಂದು ಸಾಮಾನ್ಯವಾದಂತ ವಾಕ್ಯ ಇರುತ್ತೆ. ಒಂದು ವಾಕ್ಯವನ್ನ ಇನ್ನೊಂದು ವಾಕ್ಯ ಸಮರ್ಥನೆ ಕೊಡ್ತಾ ಇರುತ್ತೆ. ಉದಾಹರಣೆ ನಾನು ನಿನ್ನೆ ಕೊಟ್ಟಿದ್ದೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ ಅನ್ನುವಂಥದ್ದು ಒಂದು ವಿಶೇಷವಾದಂತ ವಾಕ್ಯ ಇರುತ್ತೆ. ಅದಕ್ಕೆ ಇನ್ನೊಂದು ಸಾಮಾನ್ಯ ವಾಕ್ಯ ಸಮರ್ಥನೆಯನ್ನ ಕೊಡುತ್ತೆ. ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅಲ್ಲ ಅನ್ನುವಂತಹ ಒಂದು ಸಾಮಾನ್ಯ ವಾಕ್ಯ ವಿಶೇಷ ವಾಕ್ಯವನ್ನ ಸಮರ್ಥಿಸುತ್ತೆ. ಈ ಎಲ್ಲ ತರಗತಿಗಳು ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋದಾಗಿದ್ರೆ ಹಳೆಯ ವಿಡಿಯೋಗಳನ್ನ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳ್ತಾ, ಹಳೆಯ ವಿಡಿಯೋಗಳನ್ನ ನೋಡಕ್ಕೆ ನೀವು ಈ ರೀತಿ ಮಾಡ್ಬೇಕಾಗತ್ತೆ. ಇಲ್ಲಿ ಬರ್ತಾ ಇರುವಂತ ವಿಡಿಯೋದ ಕೆಳಗಡೆ ಒಂದು ಭಾವಚಿತ್ರ ಬರ್ತಾ ಇರುತ್ತೆ. ಆ ಭಾವಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ತರಗತಿಗಳನ್ನು, ಮೊದಲಿಂದ ಎಲ್ಲಾ ತರಗತಿಗಳನ್ನು ನೋಡ್ಬೋದು. ಯಾಕಂದ್ರೆ ಕೇಳ್ತಾ ಇರ್ತೀರಾ ಮೊದಲನೇ ತರಗತಿ ನೋಡಕ್ಕೇನೋ ಸಂಧಿ ಭಾಗ 2 ಇದೆ, ಸಂಧಿ 1 ಭಾಗ 1 ಭಾಗ 2 2 ಅದೇ ರೀತಿ ನಾಮಪದ ಕೂಡ 2 ಭಾಗ ಇದೆ, ಛಂದಸ್ಸು ಕೂಡ 2 ಭಾಗ ಇದೆ. ಹಾಗಾಗಿ ಒಂದು ಭಾಗ ನೋಡಿದ್ರೆ ಮತ್ತೊಂದು ಭಾಗ ಅರ್ಥ ಆಗೋದಿಲ್ಲ. ಹಾಗಾಗಿ ಅದು ನೋಡ್ಬೇಕಾಗತ್ತೆ, ಇದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಮೊದಲನೇ ವಿಡಿಯೋದಲ್ಲಿ ವಿವರಣೆಯನ್ನ ಕೊಟ್ಟಿದ್ರೆ ಎರಡನೇ ವಿಡಿಯೋದಲ್ಲಿ ನಾವು ಉದಾಹರಣೆಗಳನ್ನ ಕೊಟ್ಟಿರ್ತೀವಿ. ಹಾಗಾಗಿ ಪದೇ ಪದೇ ಮಾಡಿರುವಂತ ಟಾಪಿಕ್ ಅನ್ನೇ ಕೇಳ್ತಾ ಇರ್ತೀರಾ. ಖಂಡಿತ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಅನ್ನ ಕೊಟ್ಟು ಕನ್ನಡ ಗ್ರಾಮರ್ ಅಂತ ಕೊಟ್ರೆ ನಮ್ ಪ್ರತಿ ತರಗತಿಗಳು ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಆ ತರಗತಿಗಳನ್ನ ವೀಕ್ಷಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾವು ಶ್ಲೇಷಾಲಂಕಾರದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಶ್ಲೇಷಾಲಂಕಾರ ಅಂದ್ರೆ ಏನು? ಶ್ಲೇಷ ಅಂದ್ರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರುವುದನ್ನು ನಾವು ಶ್ಲೇಷ ಪದ ಅಂತ ಕರಿತೀವಿ. ಹಾಗಾಗಿ ಶ್ಲೇಷಾಲಂಕಾರ ಅಂತಂದ್ರೆ ಒಂದೇ ಶಬ್ದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥವನ್ನ ಪಡ್ಕೊಳ್ಳುತ್ತೆ. ಅದೇ ಶಬ್ದ ಒಂದು ಸನ್ನಿವೇಶದಲ್ಲಿ ಒಂದು ಅರ್ಥವನ್ನ ಪಡ್ಕೊಂಡ್ರೆ ಮತ್ತೊಂದು ಸನ್ನಿವೇಶದಲ್ಲಿ ಬೇರೆ ಅರ್ಥವನ್ನ ಪಡ್ಕೊಂತ ಹೋಗುತ್ತೆ. ಅದು ಹೇಗಾಗುತ್ತೆ ಅನ್ನೋದನ್ನ ನಾನು ಉದಾಹರಣೆಗಳ ಮೂಲಕ ತಿಳಿಸ್ಕೊಡ್ತೀನಿ. ಶ್ಲೇಷಾಲಂಕಾರದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಶ್ಲೇಷ ಅನ್ನುವಂತಹ ಪದದ ಅರ್ಥ ಏನು ಅಂತಂದ್ರೆ, ಒಂದು ಪದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡ್ತಾ ಇದ್ರೆ ಅದನ್ನ ನಾವು ಶ್ಲೇಷ ಅನ್ನುವಂತಹ ಪದದಿಂದ ಸೂಚಿಸ್ತೇವೆ. ಹಾಗಾದ್ರೆ ಶ್ಲೇಷಾಲಂಕಾರ ಅಂತಂದ್ರೆ ಒಂದು ಪದವು, ಒಂದು ಶಬ್ದವು ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡ್ತಾ ಇರುತ್ತೆ. ಅಂದ್ರೆ ಎರಡು ಸನ್ನಿವೇಶಗಳಿರುತ್ತೆ, ಮೊದಲನೇ ಸನ್ನಿವೇಶದಲ್ಲೇ ಬೇರೆ ಅರ್ಥವನ್ನ ಕೊಡ್ತಿರುತ್ತೆ, ಅದೇ ಪದ ಬೇರೆ ಸನ್ನಿವೇಶದಲ್ಲಿ ಬೇರೆ ಅರ್ಥವನ್ನ ಕೊಡ್ತಿರುತ್ತೆ. ಉದಾಹರಣೆ 1 ಗಮನಿಸೋಣ. ಉದಾಹರಣೆ 1, ವಿವಾಹ ಮಂಟಪವು ಪುರಂದರ ಪುರದಂತೆ ಸದಾರಂಭಾನ್ವಿತ ವಿಭುದ ಮಿಳಿತವಾಗಿತ್ತು ಅನ್ನುವಂಥದ್ದು ಒಂದು ಶ್ಲೇಷಾಲಂಕಾರ. ಇಲ್ಲಿ ಎರಡು ಸನ್ನಿವೇಶಗಳು ಬರುತ್ತೆ. ಒಂದು ವಿವಾಹ ಮಂಟಪ, ಇದು ಒಂದು ಸಂದರ್ಭ. ಪುರಂದರಪುರ ಅನ್ನುವಂಥದ್ದು ಒಂದು ಸಂದರ್ಭ. ಇಲ್ಲಿ ಎರಡು ಸಂದರ್ಭ ಇದೆ, ಒಂದು ವಿವಾಹ ಮಂಟಪ, ಇನ್ನೊಂದು ಪುರಂದರಪುರ ಅಂತ. ಇನ್ನೊಂದು ಪದ ಇದೆ ಗಮನಿಸಿ, ಸದಾ ರಂಭಾನ್ವಿತ ಅಂತ.
ಇಲ್ಲಿ ರಂಭ ಅನ್ನುವಂತ ಒಂದು ಪದ ಎರಡು ಸನ್ನಿವೇಶಕ್ಕೂ ಕೂಡ ಬೇರೆ ಬೇರೆ ಅರ್ಥವನ್ನ ಪಡ್ಕೋತಾ ಹೋಗುತ್ತೆ. ನೋಡೋಣ. ಸನ್ನಿವೇಶ 1 ವಿವಾಹ ಮಂಟಪದಲ್ಲಿ, ಸನ್ನಿವೇಶ 2 ಪುರಂದರಪುರದಲ್ಲಿ. ಈ ಸನ್ನಿವೇಶಕ್ಕೆ ಬಂದ್ರೆ ರಂಭ ಅನ್ನುವಂತ ಪದ ಬಾಳೆಯಿಂದ ಕೂಡಿತ್ತು ಅಂತ ಹೇಳ್ಬೋದು. ಅದೇ ಈ ಸನ್ನಿವೇಶಕ್ಕೆ ಬಂದ್ರೆ ಅದೇ ಪದ ಅಪ್ಸರೆಯಿಂದ ಕೂಡಿತ್ತು ಅನ್ನೋದನ್ನ ಹೇಳ್ಬೋದು. ಇದು ಒಂದೇ ಪದ ವಿವಾಹ ಮಂಟಪದಲ್ಲಿ ಬಾಳೆಯಿಂದ ಕೂಡಿತ್ತು ಅನ್ನುವಂತಹ ಅರ್ಥ ಕೊಡ್ತಾ ಇದೆ. ಅದೇ ಪದ ಪುರಂದರಪುರದಲ್ಲಿ ಅಪ್ಸರೆಯಿಂದ ಕೂಡಿತ್ತು ಅನ್ನುವಂತಹ ಅರ್ಥ ಕೊಡ್ತಾ ಇದೆ. ಪದ ಒಂದೇ, ಗಮನಿಸಿ. ರಂಭ ಅನ್ನುವಂಥದ್ದು, ಇಲ್ಲಿ ರಂಭ ಅನ್ನುವಂಥ ಪದ ಶ್ಲೇಷ ಪದವಾಗಿದೆ. ಹಾಗಾಗಿ ಇಲ್ಲಿ ಒಂದು ಪದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಿರೋದ್ರಿಂದ ಇದು ಶ್ಲೇಷ ಅಲಂಕಾರಕ್ಕೆ ಉದಾಹರಣೆ ಆಗಿದೆ. ಉದಾಹರಣೆ 2 ಗಮನಿಸೋಣ. ಉದಾಹರಣೆ 2 ಗಮನಿಸೋಣ. ಒಂದು ಸಾಮಾನ್ಯವಾದಂತ ಉದಾಹರಣೆ, ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಉದಾಹರಣೆ 2 ಸರಳವಾಗಿರುವಂತಹ ಉದಾಹರಣೆಯನ್ನು ತಗೊಂಡಿದ್ದೀನಿ. ಇಳೆಯೆಲ್ಲ ಬೆಳಕು, ಶಾಲೆಗೆ ಹೊಸ ಬೆಳಕು, ರವಿ ಬಂದನೆಂದರೆ. ಇಲ್ಲಿ ಭೂಮಿ ಬೆಳಕಾಗೋದನ್ನ ಒಂದು ಸನ್ನಿವೇಶದಲ್ಲಿ ಹೇಳ್ತಾ ಇದೀವಿ, ಇನ್ನೊಂದು ಶಾಲೆಗೆ ಹೊಸ ಬೆಳಕು ಬಂದಿರೋದನ್ನ ಹೇಳ್ತಾ ಇದೀವಿ. ಇಲ್ಲಿ 2 ಸನ್ನಿವೇಶಗಳನ್ನ ಕಾಣಬಹುದು. ಒಂದು ಆಕಾಶದ ಸನ್ನಿವೇಶ, ಮತ್ತೊಂದು ಶಾಲೆಯ ಸನ್ನಿವೇಶ. ಇಲ್ಲಿ ರವಿ ಅನ್ನುವಂಥದ್ದು ಒಂದೇ ಸಲ ಬಳಕೆ ಆಗಿರೋದು, ಅದೇ ಶ್ಲೇಷ ಪದ. ರವಿ ಅನ್ನುವಂಥದ್ದೇ ಇಲ್ಲಿ ಶ್ಲೇಷ ಪದ. ರವಿ ಅನ್ನುವಂತಹ ಪದಕ್ಕೆ ಆಕಾಶದ ಸನ್ನಿವೇಶದಲ್ಲಿ ಸೂರ್ಯ ಅನ್ನ ಅರ್ಥ ಬರುತ್ತೆ. ಇಳೆಯೆಲ್ಲ ಬೆಳಕು ಅಂದ್ರೆ ಇಡೀ ಭೂಮಿನೇ ಬೆಳಗತ್ತೆ, ಸೂರ್ಯ ಬಂತು ಅಂತ ಉದಯಿಸಿದ್ರೆ ಇಳೆಯೆಲ್ಲ ಬೆಳಕಾಗುತ್ತೆ. ಅದೇ ರೀತಿಯಲ್ಲಿ ಶಾಲೆಗೆ ಹೊಸ ಬೆಳಕು, ರವಿ ಬಂದನೆಂದರೆ. ರವಿ ಅಂದ್ರೆ ಒಬ್ಬ ವಿದ್ಯಾರ್ಥಿ, ಆತ ಬಂದ್ರೆ ಇಡೀ ಶಾಲೆಯೆಲ್ಲ ಹೊಸ ಬೆಳಕನ್ನ ತಂದಂತೆ. ಆತ ಓದುವಂತ ರೀತಿ, ಆತ ಇರುವಂತಹ ರೀತಿ ಇಡೀ ಶಾಲೆಯನ್ನ ಬೆಳಗಿದಂತೆ ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಶ್ಲೇಷ ಪದ ರವಿ ಆಗಿದೆ. ಹಾಗಾಗಿ ಆ ಶ್ಲೇಷ ಪದ ಆಕಾಶದಲ್ಲಿ ಸೂರ್ಯ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ, ಶಾಲೆಯ ಸನ್ನಿವೇಶದಲ್ಲಿ ವಿದ್ಯಾರ್ಥಿ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ಇಲ್ಲಿ ರವಿ ಅನ್ನುವಂತಹ ಪದ ಶ್ಲೇಷ ಪದವಾಗಿ ಕಾಣಿಸುತ್ತೆ ನಮ್ಗೆ. ಹಾಗಾಗಿ ಇಲ್ಲಿ ಒಂದೇ ಪದ ಬೇರೆ ಬೇರೆ ಸನ್ನಿವೇಶಕ್ಕೆ ಬಂದ್ರೆ ಬೇರೆ ಬೇರೆ ಅರ್ಥಗಳನ್ನ ಕೊಡುವುದಕ್ಕೆ ನಾವು ಶ್ಲೇಷಾಲಂಕಾರ ಅಂತ ಕರಿತಾ ಹೋಗ್ತೀವಿ. ಇದ್ರ ಬಗ್ಗೆ ಏನಾದ್ರೂ ಕೂಡ ಅನುಮಾನ ಇದ್ರೆ, ಇಷ್ಟು ಕೂಡ ಶ್ಲೇಷಾಲಂಕಾರದ ಬಗ್ಗೆ, ಇದ್ರ ಬಗ್ಗೆ ಯಾವುದೇ ರೀತಿ ಕೂಡ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಇದರ ಜೊತೆಗೆ ಇನ್ನು ಯಾವ ವ್ಯಾಕರಣಾಂಶಗಳು ನಿಮ್ಗೆ ಅಗತ್ಯ ಇದೆ ಅದನ್ನು ಕೂಡ ಕಳಿಸ್ಕೊಡಿ. ನಾನು ಕೇವಲ ಒಂದೊಂದು ಸ್ವಲ್ಪ ತರಗತಿಗಳನ್ನ ನಡೆಸ್ಕೊಡ್ತಿದ್ದೀನಿ. ಯಾಕೆಂದ್ರೆ ಇದರಲ್ಲಿ ಐಚ್ಛಿಕ ಕನ್ನಡ ಓದಿಲ್ದಲೇ ಇರೋರು ಬಹಳಷ್ಟು ಜನ ಇದ್ದೀರಾ. ಹಾಗಾಗಿ ನಾವು ಒಟ್ಟಿಗೆ ಹೇಳ್ತಾ ಹೋದ್ರೆ ಯಾವುದು ಕೂಡ ಅರ್ಥ ಆಗೋದಿಲ್ಲ. ನೀರಿಳಿಯದ ಗಂಟಲೊಳ್ ಕಡುಬು ತುರುಕಿದಂತೆ ಅಂತ ಹೇಳೋದನ್ನ ಕೇಳಿದ್ವಿ. ನೀರಿಳಿತಾ ಇದೆ ಅಷ್ಟೇ, ಅದಕ್ಕೆ ನಾವು ಹೆಚ್ಚಾಗಿ ಕಡುಬನ್ನ ತುರ್ಕೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪನೇ ಕಲಿತಾ ನಾವು ಸರಳ ಮಾಡ್ಕೋತಾ ಹೋಗ್ಬೇಕಾಗತ್ತೆ ಕ್ಲಿಷ್ಟಾಂಶಗಳನ್ನ. ಹಾಗಾಗಿ ಚಿಕ್ಕ ಚಿಕ್ಕ ವಿಡಿಯೋಗಳ ಮುಖಾಂತರ ನಿಮ್ಗೊಂದಷ್ಟು ಜ್ಞಾನವನ್ನ ಹಂಚ್ತಾ ಇದ್ದೀನಿ ಅಂತ ನಾನಾದ್ರೂ ಭಾವಿಸ್ತೀನಿ. ಅರ್ಥ ಆಗಿದೆ ಅಂತ ತಿಳ್ಕೊಂತ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ತರಗತಿಗಳು ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಉಳಿದಂತ ಅಲಂಕಾರಗಳ ಬಗ್ಗೆ, ಅಂಶ ಛಂದಸ್ಸಿನ ಬಗ್ಗೆ, ಅದೇ ರೀತಿ ಉಳಿದಂತಹ ಛಂದಸ್ಸುಗಳ ಬಗ್ಗೆ, ಮತ್ತೆ ನೀವು ಕೇಳಿರುವಂತಹ ಎಲ್ಲಾ ಅಂಶಗಳನ್ನ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರ್ಬೋದು ಎಲ್ಲಾ ತರಗತಿಗಳನ್ನ ನಡೆಸ್ಕೊಡ್ತೀನಿ. ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ತರಗತಿಗಳನ್ನು ಕೂಡ ಮುಂದಿನ ತರಗತಿಗಳಲ್ಲಿ ಖಂಡಿತ ವಿಡಿಯೋಗಳಲ್ಲಿ ಪ್ರಸ್ತುತಪಡಿಸ್ತೀವಿ ಅಂತ ಹೇಳ್ತಾ, ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.